ಈ ಥರದ್ದಾಗಲಿಕ್ಕಿಂತ ಮುಂಚಿತವಾಗಿಯೇ ಕಂಪೇರ್ ಮಾಡಿದ್ರೆ ಶಾರುಖ್ ಖಾನ್ಗಿಂತ ಸೈಫ್ ಅಲಿ ಖಾನ್ಗಿಂತ ಸಲ್ಮಾನ್ ಖಾನ್ಗೆ ಜಾಸ್ತಿ ಬೆದರಿಕೆ ಇದ್ದದ್ದು. ಕೃಷ್ಣ ಮೃಗ ಕೊಂದಂಥ ವಿಚಾರಕ್ಕೆ ಸಂಬಂಧಪಟ್ಟ 5 ವರ್ಷ ಜೈಲಾಗಿತ್ತು ಸಲ್ಮಾನ್ ಖಾನ್ಗೆ. ಆ ಕೇಸಲ್ಲಿ ಸಲ್ಮಾನ್ ಖಾನ್ಗೆ ಥ್ರೆಟ್ ಜಾಸ್ತಿ ಇದ್ದಿದ್ದು ಲಾರೆನ್ಸ್ ಬಿಷ್ಣೋಯ್ ಕಡೆಯಿಂದ. ಯಾವತ್ತು ಮುಗಿಸ್ಬಿಡ್ತಾರೋ, ಯಾರು ಶೂಟ್ ಮಾಡಿಬಿಡ್ತಾರೋ. ಸಲ್ಮಾನ್ ಖಾನ್ ನಿಕಟವರ್ತಿಯನ್ನು ಮುಗಿಸೇ ಬಿಟ್ಟರು. 10 ದಿನಗಳ ಹಿಂದಷ್ಟೇ ತಮ್ಮ ಮನೆಗೆ ಭದ್ರತೆಯನ್ನು ಜಾಸ್ತಿ ಮಾಡಿಸ್ಕೊಂಡಿದ್ರು ಸಲ್ಮಾನ್ ಖಾನ್. ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ಗೆ ಬುಲೆಟ್ ಪ್ರೂಫ್ ಗ್ಲಾಸನ್ನು ಹಾಕ್ಸ್ಕೊಂಡ್ರು. ಯಾರೋ ಶಾರ್ಪ್ ಶೂಟರ್ ಇರ್ತಾರೆ. ಸಲ್ಮಾನ್ ಖಾನ್ ಮನೆ ಒಳಗಡೆ ಓಡಾಡ್ತಾ ಇರ್ತಾರೆ. ಗಾಜಿತ್ತು. ಆ ಗಾಜಲ್ಲಿ ನೋಡ್ದ ಪಾಯಿಂಟ್ ಬ್ಲಾಂಕ್ ರೇಂಜಲ್ಲಿ ಕಾಣಿಸುತ್ತೆ ಅವ್ರಿಗೆ. ಶೂಟ್ ಮಾಡಿಬಿಟ್ರೆ ದೂರದಿಂದ 500 ಮೀಟ್ರ್ 600 ಮೀಟ್ರ್ ದೂರದಿಂದ ಶೂಟ್ ಮಾಡುವಂಥವ್ರು ಇದ್ದಾರೆ. ಪ್ರೊಫೆಷನಲ್ ಕಿಲ್ಲರ್ಸ್ ಅವರು. ಅಕಸ್ಮಾತ್ ಟಾರ್ಗೆಟ್ ಮಾಡಿ ಒಬ್ಬ ಶಾರ್ಪ್ ಶೂಟರು ಆ ಥರ ಮುಗಿಸ್ಬಿಟ್ರೆ ಏನು ಗತಿ ಅಂತೇಳಿ ಅಪಾರ್ಟ್ಮೆಂಟ್ನ ಗ್ಲಾಸ್ಗಳನ್ನು ಬಿಡದೆ ಪ್ರತಿ ಕಡೆಗೂ ಕೂಡ ಬುಲೆಟ್ ಪ್ರೂಫ್ ಗ್ಲಾಸನ್ನು ಹಾಕ್ಸ್ಕೊಂಡಿದ್ರು ಸಲ್ಮಾನ್ ಖಾನ್. ಮುಂಬೈನ ಬಾಂದ್ರಾದಲ್ಲಿಯೇ ಇರೋದು. ಈ ಸಲ್ಮಾನ್ ಖಾನು ಅಲ್ಲೇ ಇರೋದು, ಸೈಫ್ ಅಲಿ ಖಾನು ಅಲ್ಲೇ ಇರೋದು. ಆದರೆ ಸಲ್ಮಾನ್ ಖಾನ್ ಈ ಒಂದು ಬೆದರಿಕೆಗೆ ಕೇರ್ ಮಾಡಿದ್ರು. ಹೆದರ್ಕೊಂಡ್ರು ಅವರು. ಹೆದರಿದ್ದು ಮಾತ್ರ ಅಲ್ಲ, ತನ್ನ ರಕ್ಷಣೆಗೆ ಏನು ಮಾಡಬೇಕು, ದುಬೈ ಕಡೆಯಿಂದ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರ್ ತರಿಸಿದ್ರು. ಪೂರ್ತಿ ಬುಲೆಟ್ ಪ್ರೂಫ್ ಕಾರ್ ಅದು. ಯಾರು ಎಲ್ಲಿಂದ ಶೂಟ್ ಮಾಡಿದ್ರು ಒಳಗಡೆ ಇರೋರು ಸಾಯಬಾರದು ಅಂತ. ಅಪಾರ್ಟ್ಮೆಂಟ್ಗೂ ಅಷ್ಟೇ ಪೂರ್ತಿ ಅಪಾರ್ಟ್ಮೆಂಟ್ಗೆ ಬುಲೆಟ್ ಪ್ರೂಫ್ ಗ್ಲಾಸ್ಗಳನ್ನು ಹಾಕಿಸ್ಕೊಂಡ್ರವರು. 10 ದಿನಗಳ ಹಿಂದೆಯೇ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಭದ್ರತೆ ಹೆಚ್ಚಳ ಮಾಡಿಕೊಂಡ್ರು. ಅಪಾರ್ಟ್ಮೆಂಟ್ ಸುತ್ತ ನೀಲಿ ಬಣ್ಣದ ಬುಲೆಟ್ ಪ್ರೂಫ್ ಗ್ಲಾಸನ್ನು ನೋಡಿ, ಅದೇ ಆ ಗ್ಲಾಸು ಅಳವಡಿಸ್ತಾ ಇದ್ದಾರಲ್ಲ, ಅದೇ ಆ ಗ್ಲಾಸ್ ಅದು ಅಳವಡಿಸ್ಕೊಳ್ತಾರೆ. ಲಾರೆನ್ಸ್ ಬಿಷ್ಣೋಯ್ ಸೇರಿ ಅನೇಕರಿಂದ ಬೆದರಿಕೆಗೆ ಸಲ್ಲು ಅಲರ್ಟ್ ಆಗಿದ್ದರು. ಹಾಗಾಗಿ ಸಲ್ಮಾನ್ ಖಾನ್ ಇಷ್ಟರ ಮಟ್ಟಿಗೆ ಸೇಫ್.